ಜನರು ಕಾಯ್ತಾ ಇದ್ರು ಹಾಸನಾಂಬ ಟೆಂಪಲ್ ಯಾವಾಗ ಓಪನ್ ಆಗುತ್ತೆ, ನಾವು ಯಾವಾಗ ಹಾಸನಾಂಬೆಯ ದರ್ಶನವನ್ನ ಪಡಿತೀವಿ. ವರ್ಷಕ್ಕೆ ಒಂದು ಸತಿ ಆ ದೇವಿಯ ಕದ ಓಪನ್ ಆಗುತ್ತೆ. ಆ ದೇವಿಯ ಕದ ಓಪನ್ ಆದಾಗ ಅಲ್ಲಿ ಒಂದು ವಿಸ್ಮಯವೇ ನಡೆಯುತ್ತೆ. ಇದೀಗ ಮತ್ತೆ ಹಾಸನಾಂಬದ ದೇವಸ್ಥಾನದ ಬಾಗಿಲುಗಳು ತೆರೆದಿರುವಂತದ್ದು. ಭಕ್ತರು ಹಾಸನಾಂಬೆ ದೇವಿಯನ್ನ ನೋಡೋದಕ್ಕೆ ಕಾತುರದಿಂದ ಕಾಯ್ತಿದ್ದಾರೆ. ಹಾಗಾದ್ರೆ ಅಲ್ಲಿಗೆ ಹೋಗುವಂತ ಟಿಕೆಟ್ಗಳೆಷ್ಟು, ಆ ದೇವಿಯ ಮಹತ್ಮೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂತ ಒಂದು ಸುದ್ದಿಯನ್ನು ನಾವಿವತ್ತು ನಿಮ್ಗೆ ಕೊಡ್ತಾ ಇದ್ದೀವಿ. ವರ್ಷಕ್ಕೊಮ್ಮೆ ದರ್ಶನ ನೀಡುವ ಹಾಸನಾಂಬೆ ಇಂದು ಹಾಸನಾಂಬೆ ಜಾತ್ರಾ ಮಹೋತ್ಸವಕ್ಕೆ ಚಾಲನೆಯನ್ನ ನೀಡಲಾಗಿದೆ. 13 ದಿನಗಳ ಕಾಲ ಸಾರ್ವಜನಿಕ ದರ್ಶನಕ್ಕೆ ಅವಕಾಶವಿದೆ. ಜಿಲ್ಲಾಡಳಿತ ಸಮ್ಮುಖದಲ್ಲಿ ಹಾಸನಾಂಬ ದೇಗುಲ ಓಪನ್ ಆಗಿದೆ. ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಭಾಗಿಯಾಗಿದ್ದಾರೆ. ನಾಳೆಯಿಂದ ಸಾರ್ವಜನಿಕ ದರ್ಶನಕ್ಕೆ ಅವಕಾಶ ಕೊಡಲಾಗುತ್ತೆ. ಅಕ್ಟೋಬರ್ 22ರವರೆಗೆ ಭಕ್ತರಿಗೆ ದರ್ಶನಕ್ಕೆ ಅವಕಾಶವನ್ನ ನೀಡಲಾಗುತ್ತೆ. ಅಕ್ಟೋಬರ್ 23ರಂದು ದೇಗುಲ ಬಂದ್ ಆಗುತ್ತೆ. ಬೆಳಗ್ಗೆ 7ರಿಂದ 10ವರೆಗೆ ದರ್ಶನಕ್ಕೆ ಅವಕಾಶ ಇರುವಂಥದ್ದು. ಇಡೀ ಕರ್ನಾಟಕದ ಜನರು ಕಾಯ್ತಾ ಇದ್ರು, ಯಾವಾಗ ಹಾಸನಾಂಬೆ ಜಾತ್ರಾ ಮಹೋತ್ಸವ ನಡೆಯುತ್ತೆ, ಯಾವಾಗ ಹಾಸನಾಂಬೆಯ ದೇವರನ್ನ ನೋಡ್ಬೋದು, ನಾವ್ ಯಾವಾಗ ಅವಳ ಬಳಿ ನಮ್ಮ ಕಷ್ಟಗಳನ್ನ ಹೇಳ್ಕೋಬಹುದು ಅಂತ. ಬರೀ ಹಾಸನಕ್ಕಷ್ಟೇ ಹಾಸನಾಂಬೆ ಸೀಮಿತವಾಗಿಲ್ಲ. ಕರ್ನಾಟಕದ ನಾನಾ ಭಾಗಗಳಿಂದ, ಹಾಗೆ ದೇಶದ ನಾನಾ ಭಾಗಗಳಿಂದ, ಹಾಗೆ ವರ್ಲ್ಡ್ ವೈಡ್ ನಮ್ಮ ಕರ್ನಾಟಕದ ಜನರು ಯಾರು ಫಾರಿನ್ ನಲ್ಲಿ ಇರ್ತಾರೆ ಅವರು ಕೂಡ ಹಾಸನಾಂಬೆಯ ದರ್ಶನವನ್ನ ಪಡೆಯೋದಕ್ಕೆ ಈ ದಿನಕ್ಕೋಸ್ಕರ ಕಾಯ್ತಾ ಇರ್ತಾರೆ. ಇದೀಗ ಆ ದಿನ ಬಂದಾಗಿದೆ. ದೀಪಾವಳಿ ಸಮಯದಲ್ಲೇ ಹಾಸನಾಂಬೆಯ ದೇಗುಲಗಳ ಬಾಗಿಲುಗಳನ್ನ ತೆರೆಯಲಾಗುತ್ತೆ. ಇದೀಗ ದೀಪಾವಳಿ ಇನ್ನೇನು ಹತ್ರದಲ್ಲಿದೆ. ದೀಪಾವಳಿ ಹಬ್ಬದ ಸಮಯದವರೆಗೆ ಹಾಸನಾಂಬೆಯನ್ನ ನೋಡೋದಕ್ಕೆ ಭಕ್ತರಿಗೆ ಅವಕಾಶ ಇದೆ. ಅಕ್ಟೋಬರ್ 23ರಂದು ದೇಗುಲ ಬಂದ್ ಆಗುವಂಥದ್ದು. ಅಲ್ಲಿವರೆಗೂ ಅಂದ್ರೆ 10 ದಿನಗಳ ಕಾಲ ಸಾರ್ವಜನಿಕರಿಗೆ ಹಾಸನಾಂಬೆಯನ್ನ ನೋಡುವಂತಹ ಒಂದು ದಿವ್ಯವಾದ ಒಂದು ದರ್ಶನ ಸಿಗುತ್ತೆ. 13 ದಿನಗಳ ಕಾಲ ನೀವು ದರ್ಶನವನ್ನ ಪಡಿಬಹುದು ಹಾಸನಾಂಬೆಯದ್ದು. ಇನ್ನು ಹಾಸನಾಂಬೆಯ ಜಾತ್ರಾ ಮಹೋತ್ಸವಕ್ಕೆ ಕೃಷ್ಣ ಬೈರೇಗೌಡರು ಚಾಲನೆಯನ್ನ ಕೊಟ್ಟರು. ನೀವಿಲ್ಲಿ ವಿಜುವಲ್ ಅಲ್ಲಿ ನೀವು ಗಮನಿಸ್ತಾ ಇರ್ಬೋದು. ಸೊ ಪೂಜೆ ಪುನಸ್ಕಾರಗಳನ್ನ ಮಾಡಿ ಹಾಸನಾಂಬೆಯ ಬಾಗಿಲುಗಳನ್ನ ತೆಗಿತಿರುವಂತಹ ದೃಶ್ಯಗಳನ್ನ ನೀವಿಲ್ಲಿ ಗಮನಿಸಬಹುದು. ಹಾಸನಾಂಬೆ ದೇವಿ ಅಂದ ತಕ್ಷಣ ಸಾಕಷ್ಟು ವಿಶಿಷ್ಟತೆಗಳಿಂದ ಆಕೆ ತುಂಬಿರ್ತಾಳೆ. ಸೊ ಸಾಕಷ್ಟು ವಿಶಿಷ್ಟಗಳು ವೈಶಿಷ್ಟ್ಯಗಳು ಇಲ್ಲಿ ಇರುತ್ತೆ. ಹಾಗೆ ಒಂದು ಅದ್ಭುತ ಏನಂದ್ರೆ ಹಾಸನಾಂಬೆಗೆ ಹಚ್ಚಿರುವಂತ ಆ ತುಪ್ಪದ ದೀಪ ಏನಿದೆ 1 ವರ್ಷದವರೆಗೂ ಉರಿತಾನೆ ಇರುತ್ತೆ. ಅದು ಬಾಗಿಲು ತೆಗೆದಾಗ ದಿವ್ಯವಾದ ಒಂದು ಜ್ಯೋತಿ ಮುಖಾಂತರ ನಮಗೆ ಬೆಳಕನ್ನ ಕೊಡುತ್ತೆ. ಸೊ ನೋಡಿ, ನಾವು ದೀಪವನ್ನ ಹಚ್ಚಿ ಬಾಗಿಲು ಮುಚ್ಚಿ ಮುಂದಿನ ವರ್ಷ ತೆಗೆದ್ರೂ ಕೂಡ ಆ ದೀಪ ಉರಿತಾ ಇರುತ್ತೆ ಅಂದಾಗ ಆ ದೇವಿಯ ಮಹತ್ಮೆಯನ್ನ ನಾವಿಲ್ಲಿ ಅರ್ಥ ಮಾಡ್ಕೋಬೇಕು. ಅದ್ರ ಜೊತೆಗೆ ಆ ದೇವಿಗೆ ಮೂಡಿಸಿರುವಂತ ಹೂವುಗಳು, ಆ ದೇವಿಗೆ ಮಾಡಿರುವಂತ ಅಲಂಕಾರ ಒಂದು ಚೂರು ಹಾಳಾಗೋದಿಲ್ಲ. ಆ ಎಲ್ಲ ಹೂವುಗಳು ಸುಗಂಧ ಭರಿತವಾಗಿ ಅದೇ ರೀತಿಯಲ್ಲಿ ಇರುತ್ತೆ. ಇನ್ನು ಈ ವಿಚಾರದ ಬಗ್ಗೆ ನಮ್ಮ ಹಾಸನದ ರಿಪೋರ್ಟರ್ ಯೋಗೇಶ್ ಅವರು ಮಾಹಿತಿಯನ್ನ ಕೊಡ್ತಾರೆ. ಏನೇನೆಲ್ಲ ಒಂದು ವೈಶಿಷ್ಟ್ಯಗಳಿಂದ ಹಾಸನಾಂಬೆ ದೇವಸ್ಥಾನ ತುಂಬಿದೆ, ಅದರ ಜೊತೆಗೆ ಈ ರೀತಿ ಅಂದ್ರೆ ಈ ವರ್ಷದ ಹಾಸನಾಂಬೆಯ ದರ್ಶನಕ್ಕೆ VIP ಟಿಕೆಟ್ ಎಷ್ಟಿದೆ, ಹಾಗೆ ಸಾರ್ವಜನಿಕರಿಗೆ ಎಷ್ಟು ಟಿಕೆಟ್ ದರ ಇದೆ, ಸೊ ಎಷ್ಟು ದಿನಗಳ ಕಾಲ ಇರುತ್ತೆ, ಯಾವಾಗ ಸಾರ್ವಜನಿಕರು ವಿಸಿಟ್ ಮಾಡಿದ್ರೆ ಒಳ್ಳೆಯದು, ಈ ಎಲ್ಲ ಇನ್ಫಾರ್ಮೇಶನ್ ಅನ್ನ ನಮ್ಮ ಹಾಸನದ ರಿಪೋರ್ಟರ್ ಕೊಡ್ತಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಹಲೋ ಯೋಗೇಶ್ ಅವರೇ. ಹಲೋ ನಿಧಿ ಅವರೇ, ಈಗಾಗಲೇ ಹಾಸನಾಂಬೆಯ ದರ್ಶನ ಇವತ್ತು ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭವಾಗಿದೆ. ಇದು ಪ್ರತಿ ವರ್ಷ ಕೂಡ ಒಂದು ವಿಶೇಷವಾದಂಥ ಜಾತ್ರೆಯಾಗಿ ಹಾಸನದಲ್ಲಿ ನಡೀತಾ ಇದೆ. ಏನಂದ್ರೆ ಹಾಸನಾಂಬೆ ಏನಿದ್ದಾರೆ ಅವರು 7 ಜನ ಅಕ್ಕ ತಂಗಿಯರು ಮುತ್ತೈದೆಯರು ಅಂತ ಹೇಳಿ ಕರೀತಾರೆ. ಈಗಾಗಲೇ ಹಾಸನಾಂಬ, ಕೆಂಚಾಂಬ ಮತ್ತೆ ಹಾಸನದ ಕಲ್ಯಾಣಿಯಲ್ಲಿರುವಂತಹ 3 ಜನ ಅಕ್ಕ ತಂಗಿಯರು ಸೇರಿ 7 ಜನ ಇವರು ಅಕ್ಕ ತಂಗಿಯರು ಇರ್ತಾರೆ. ಇದು ಪ್ರತಿ ವರ್ಷ ಒಂದು ವಿಶೇಷ. ಏನಂದ್ರೆ ಪ್ರತಿ ವರ್ಷವೂ ಕೂಡ ಹಾಸನಾಂಬೆಯ ಬಾಕಲನ್ನ ತೆರೆಯುವ ವೇಳೆಯಲ್ಲಿ
ಹಚ್ಚಿದಂತ ಅಂದ್ರೆ ಈ ಕಳೆದ ವರ್ಷ ಹಚ್ಚಿದಂತ ದೀಪ ಕೂಡ ಹಾರಿರೋದಿಲ್ಲ, ಹೌದು, ಅದು ಉರಿತಾ ಇರುತ್ತೆ. ಇದು ಒಂದು ಕೂಡ ಪವಾಡ. ಜೊತೆಗೆ ಆ ಹಾಸನಾಂಬೆಗೆ ಏನು ಪ್ರಸಾದವನ್ನ ಮಾಡಿರ್ತಾರೆ, ಆ ಪ್ರಸಾದ ಕೂಡ ಮುಂದಿನ ವರ್ಷ ಅಂದ್ರೆ ಇವತ್ತು ಬಾಗಿಲು ತೆಗೆದಾಗ ಕೂಡ ಅದು ಅನ್ನ ಏನೂ ಆಗಿರಲ್ಲ, ಕೆಟ್ಟಿರಲ್ಲ, ಅದು ಪ್ರಸಾದವಾಗಿ ಮಾರ್ಪಟ್ಟಿರುತ್ತೆ. ಮಡಿಸಿರುವಂತ ಹೂಗಳು ಕೂಡ ಬಾಡಿರಲ್ಲ. ಅವು ಯಾವ ರೀತಿ ಇರ್ತವೆ ಅಂತಂದ್ರೆ, ಇವತ್ತು ನಾವು ದೇವರಿಗೆ ಮಡಿಸಿರೋ ಯಾವ ಹೂವು ಇರ್ತವೆ ಅವು ಕೂಡ ಅದೇ ತರ ಸುಗಂಧ ಭರಿತವಾಗಿರ್ತವೆ. ಇದು ಕೂಡ ಒಂದು ಪವಾಡವಾಗಿ ಹಾಸನಾಂಬೆಯ ಒಂದು ಪವಾಡ ಆಗಿದೆ. ಜೊತೆಗೆ ಈಗಾಗಲೇ ಕಳೆದ ವರ್ಷ ಸರಿಸುಮಾರು 20 ಲಕ್ಷ ಜನ ಭಕ್ತಾದಿಗಳು ಹಾಸನಾಂಬೆಯ ದರ್ಶನವನ್ನ ಮಾಡಿದ್ರು ಅಂತೇಳಿ ದಾಖಲಾಗಿತ್ತು. ಈ ವರ್ಷ ಸರಿಸುಮಾರು 25 ಲಕ್ಷ ಜನ ಭಕ್ತಾದಿಗಳು ಹಾಸನಾಂಬೆಯ ದರ್ಶನವನ್ನ ಪಡಿತಾರೆ ಅನ್ನೋ ಒಂದು ಉದ್ದೇಶದಿಂದ ಹಾಸನ ಜಿಲ್ಲಾಡಳಿತ ಎಲ್ಲ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಬಿಗಿ ಬಂದೋಬಸ್ತನ್ನ ಇದೆ. ಜೊತೆಗೆ ಗೋಲ್ಡ್ ಪಾಸ್ ಕೂಡ ಈ ತರ ಇದೆ. ಕಳೆದ ವರ್ಷ ಏನಾಗಿತ್ತು, VIP ಪಾಸ್ಗಳನ್ನ ಮಾಡಿ VIP ಪಾಸ್ಗಳ ಜಾಸ್ತಿಯಾಗಿ ಕಿತ್ತಾಟ ಆಗಿತ್ತು, ಗಲಾಟೆ ಘರ್ಷಣೆಗಳಾಗಿದ್ದು. ಆದ್ರೆ ಈ ವರ್ಷ ಯೋಗೇಶ್ ಅವರೇ, ಕಳೆದ ಬಾರಿ ಏನಾಗಿತ್ತು, ಒಂದು ಶಾಕ್ ಸರ್ಕ್ಯೂಟ್ ಮತ್ತೆ ಏನೋ ಜನರ ಒಂದು ಗುದ್ದಾಟ, ಅದ್ರ ಜೊತೆಗೆ ಎಷ್ಟೋ ಜನ ಕಾಲ್ ತುಳಿತಕ್ಕೊಳಗಾಗಿದ್ರು. ಸೊ ಈ ಬಾರಿ ಆ ರೀತಿಯಾಗಿ ಆಗದೆ ಇರೋದಕ್ಕೆ ಏನೆಲ್ಲ ಪ್ರಿಪರೇಷನ್ ಗಳನ್ನ ಮಾಡ್ಕೊಂಡಿದ್ದಾರೆ? ಕಳೆದ ವರ್ಷ ಕಾಲ್ ತುಳಿತಾ ಇರ್ಬೋದು ಅಥವಾ ಶಾರ್ಟ್ ಸರ್ಕ್ಯೂಟ್ ಇರ್ಬೋದು, ಇವೆಲ್ಲವೂ ಕೂಡ ಎಲ್ಲೋ ಒಂದ್ ಕಡೆ ಜಿಲ್ಲಾಡಳಿತ ತರಾತುರಿಯಲ್ಲಿ ವ್ಯವಸ್ಥೆ ಮಾಡಿದ್ರಲ್ಲಿ ಎಡವಟ್ಟಾಗಿತ್ತು ಅಂತ ಹೇಳ್ಬೋದು. ಅದನ್ನ ತಪ್ಪಿಸೋಸ್ಕರ ಈ ವರ್ಷ ಏನು ಧರ್ಮದರ್ಶನದ ಕ್ಯೂ ಬೇರೆ ಇದೆ, 300 ರೂಪಾಯಿ ಟಿಕೆಟ್ಗಳ ಕ್ಯೂ ಕೂಡ ಬೇರೆ ಇದೆ. ಜೊತೆಗೆ ಗೋಲ್ಡ್ ಪಾಸ್ ಅಂತೇಳಿ ಕೊಡ್ತಾ ಇದ್ದಾರೆ. ಅಂದ್ರೆ ಗೋಲ್ಡ್ ಪಾಸ್ ಅವ್ರಿಗೂ ಕೂಡ 1000 ರೂಪಾಯಿನ ಟಿಕೆಟ್ ಅವ್ರಿಗೂ ಕೂಡ ಯಾವುದೇ ರೀತಿಯಾದಂತ ಕನೆಕ್ಷನ್ ಇರೋದಿಲ್ಲ. ಒಂದು ಕಡೆಯಿಂದ ಗೋಲ್ಡ್ ಪಾಸ್ ಅವ್ರು ಬಂದ್ರೆ ಮತ್ತೊಂದು ಕಡೆಯಿಂದ 1000 ರೂಪಾಯಿನ ಟಿಕೆಟ್ನ ಬರ್ತಾರೆ. ಜೊತೆಗೆ ಧರ್ಮದರ್ಶನದವರು ಹಾಸನದ ಸಂತೆಪೇಟೆಯಿಂದ ಹೋಗುವಂತಹ ಧರ್ಮದರ್ಶನದ ದಾರಿಯಲ್ಲಿ ಅವ್ರು ಹೋಗ್ಬೇಕಾಗುತ್ತೆ. ಆದ್ದರಿಂದ ಮತ್ತೆ ಮುಖ್ಯ ದಾರಿ ಏನಿದೆ, ಮುಖ್ಯ ದ್ವಾರದಲ್ಲಿ ಕೇವಲ VIP ಇರ್ಬೋದು, ಮಂತ್ರಿಗಳಿರ್ಬೋದು, ಅವರುಗಳ ಜೊತೆಗೆ ಶಿಷ್ಟಾಚಾರ ಪಾಲನೆ ಮಾಡುವಾಗ ಅವರ ಜೊತೆನಲ್ಲಿ 4 ಜನ ಮಾತ್ರ ಕರೆತರಬೇಕು. ಅದು ಏನು ಜಿಲ್ಲಾಡಳಿತ ಯಾವ ವಾಹನವನ್ನು ನೇಮಿಸಿದೆ ಅದೇ ವಾಹನದಲ್ಲಿ ಹಾಸನಾಂಬ ದೇವಸ್ಥಾನಕ್ಕೆ ಬರಬೇಕು. ಅವರ ಸ್ವಂತ ಖಾಸಗಿ ವಾಹನದಲ್ಲಿ ಯಾರೂ ಕೂಡ ಬರೋ ಹಾಗಿಲ್ಲ ಅನ್ನೋ ಆದೇಶವನ್ನು ಹೊರಡಿಸಿದೆ. ಜೊತೆಗೆ ವಸ್ತ್ರ ಸಂಹಿತೆಯನ್ನು ಕೂಡ ಈ ಸಲ ಹಾಸನ ಜಿಲ್ಲಾಡಳಿತ ಮಾಡಿದೆ. ಏನು ಪುರುಷರು ಪಂಚೆ ಮತ್ತು ಅಂಗಿಗಳನ್ನು ಹಾಕೊಂಡ್ ಬರೋದಿರ್ಬೋದು, ಪ್ಯಾಂಟ್ ಶರ್ಟ್ ಅನ್ನು ಹಾಕೋದಿರ್ಬೋದು, ಅಥವಾ ಮಹಿಳೆಯರಿಗೆ ಚೂಡಿದಾರ್ ಮತ್ತು ಸೀರೆಗಳನ್ನ ಮಾತ್ರ ಹಾಕ್ಬೇಕು, ಬೇರೆ ಯಾವುದೇ ರೀತಿಯಂತಹ ವಸ್ತ್ರಗಳನ್ನ ಹಾಕಿ ಒಳಗಡೆ ಬರುವಾಗಿಲ್ಲ ಅಂತ ಹೇಳಿ ಈ ಸ್ಥಿತಿ ವಸ್ತ್ರ ಸಂಹಿತೆಯನ್ನ ಕೂಡ ಮಾಡಿದೆ. ಕಳೆದ ವರ್ಷ ಯಾವ ಎಡವಟ್ಟಾಗಿತ್ತೋ ಅದನ್ನ ತಪ್ಪಿಸ್ಬೇಕು ಅಂತ ಹೇಳಿ ತುಂಬಾ ಅಚ್ಚುಕಟ್ಟಾಗಿ ಶಿಸ್ತಿನ ಕ್ರಮವನ್ನು ಹಾಸನ ಜಿಲ್ಲಾಡಳಿತ ಮಾಡಿದೆ. ದಿವ್ಯಾ, ಎಸ್. ಸೊ ಹಾಗಾಗಿ ನೀವು ಹೇಳಿದ್ರಿ ಇಲ್ಲಿ ಗೋಲ್ಡ್ ಪಾಸ್ 1000 ರೂಪಾಯಿ ಅಂತ ಹೇಳಿ ಅಲ್ವಾ? ಗೋಲ್ಡ್ ಪಾಸ್ 1000 ರೂಪಾಯಿ ಅಲ್ವಾ? ಗೋಲ್ಡ್ ಪಾಸೇ ಬೇರೆ ಇದೆ ದಿವ್ಯಾ. ಜೊತೆಗೆ 1000 ರೂಪಾಯಿನ ಪಾಸ್ ಕೂಡ ಬೇರೆ ಇದೆ. ಗೋಲ್ಡ್ ಪಾಸ್ ಅನ್ನ ಬಂದು ದೇವಸ್ಥಾನದ ಎಡಬದಿಯಲ್ಲಿ ಬಿಡ್ತಾರೆ, ಮತ್ತೆ 1000 ರೂಪಾಯಿ ಪಾಸ್ ಅನ್ನ ದೇವಸ್ಥಾನದ ಬಲಬದಿ ಅಂದ್ರೆ ಕೃಷಿ ಇಲಾಖೆ ಏನಿದೆ ಅದರ ಮುಂಭಾಗದಿಂದ ಹೋಗೋದಕ್ಕೆ ಅವಕಾಶನ ಮಾಡ್ಕೊಟ್ಟಿದ್ದಾರೆ. ಅಂದ್ರೆ ಇಲ್ಲಿ ಗೋಲ್ಡ್ ಪಾಸ್ ಅವ್ರಿಗೂ ಮತ್ತೆ 1000 ರೂಪಾಯಿ ಪಾಸ್ನವ್ರಿಗೂ ಯಾವುದೇ ರೀತಿ ಕನೆಕ್ಟಿವಿಟಿ ಇರೋದಿಲ್ಲ. ಅವರೇ ಬೇರೆ ಸರತಿ ಸಾಲಿನಲ್ಲಿ ಬರ್ತಾರೆ, ಇವರೇ ಬೇರೆ ಸರತಿ ಸಾಲಿನಲ್ಲಿ ಬರ್ತಾರೆ. ಹಂಗಾಗಿ ನೂಕಾಟ ಮತ್ತೆ ತಳ್ಳಾಟಕ್ಕೂ ಕೂಡ ಯಾವುದೇ ರೀತಿಯಾದಂತ ಅವಕಾಶ ಮಾಡ್ಕೊಡ್ಬಾರ್ದು ಅಂತೇಳಿ ಜಿಲ್ಲಾಡಳಿತ ಈ ವ್ಯವಸ್ಥೆಯನ್ನ ಮಾಡಿದೆ. ಇನ್ನು ಹಾಸನಾಂಬೆಯಲ್ಲಿ ನಡೆಯುವಂತ ಒಂದು ವೈಶಿಷ್ಟ್ಯಗಳು ಮತ್ತೆ ವಿಶಿಷ್ಟತೆಗಳ ಬಗ್ಗೆ ಮಾತಾಡೋದಾದ್ರೆ, ಸೊ ಏನು ಕಲಿಯುಗ ಎಂಡ್ ಆಗತ್ತೆ, ಆ ಒಂದು ಘಟನೆ ನಡೆದ್ರೆ ಏನಂತಂದ್ರೆ ಆ ಕಲ್ಲು ಏನಿದೆ, ಆ ಕಲ್ಲು ನೀವು ಹೇಳಿದ್ರಿ ಸಾಸಿವೆ ಕಾಳಷ್ಟು ಮೂವ್ ಆಗ್ತಾ ಬರುತ್ತೆ, ಅದು ಬಾಗ್ಲ ಹತ್ರ ಬಂದ್ರೆ ಎಂಡ್ ಆಗುತ್ತೆ ಅಂತ. ಈ ಒಂದು ಸ್ಟೋರಿ ಏನಿದೆ ಅದು ನಿಜನಾ? ಕಲಿಯುಗ ಎಂಡ್ ಆಗುತ್ತಾ ಆ ರೀತಿಯಾಗಾದ್ರೆ? ಹಾಸನಾಂಬ ದೇವಸ್ಥಾನದ ದೇವಿಯ ಮಹತ್ವೆಯಲ್ಲಿ ಒಂದು ಪುರಾಣ ಕಥೆಯನ್ನು ಕೂಡ ಇದೆ. ಏನು ಅತ್ತೆ ಸೊಸೆ ಕಲ್ಲು ಅಂತ ಹೇಳಿ ಕರೀತಾರೆ. ಆ ಕಲ್ಲು ಪ್ರತಿ ವರ್ಷ ಹಾಸನಾಂಬೆಯ ಮುಂಭಾಗದಲ್ಲಿರುವಂತ ಕಲ್ಲು ಪ್ರತಿ ವರ್ಷ 1 ಸಾಸಿವೆ ಕಾಳಷ್ಟು ಹಾಸನಾಂಬೆ ದೇವಾಲಯದ ಬಾಗಿಲ ಬಳಿ ಹೋಗ್ತಾ ಇರುತ್ತೆ. ಯಾವತ್ತು ಅದು ಅಲ್ಲಿ ನಿಂತಿರುತ್ತೋ ಅಲ್ಲಿವರೆಗೂ ಕೂಡ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಸನಾಂಬ ದೇವಿಯ ಬಳಿ ಯಾವಾಗ ಕಲ್ಲು ಟಚ್ ಆಗುತ್ತೋ ಅವತ್ತು ಕೂಡ ಪ್ರಳಯ ಆಗುತ್ತೆ ಅನ್ನೋ ಹೇಳಿ ಒಂದು ರೂಢಿ ಕೂಡ ಇದೆ. ಜೊತೆಗೆ ದಂತಕಥೆಯನ್ನು ಕೂಡ ಈಗಾಗಲೇ ಜನ ತಿಳ್ಕೊಂಡಿದ್ದಾರೆ. ಹಾಗಾಗಿ ಅಲ್ಲಿರುವಂತವ್ರಿಗೆ ಆ ಬದಲಾವಣೆ ಗೊತ್ತಾಗೋದಿಲ್ಲ. ಮತ್ತೆ ಯಾವಾಗ್ಲೂ ಹೊಸದಾಗಿ ಬಂದ ನೋಡಿದ್ರಿಗೆ ಆ ಕಲ್ಲು ಜರುಗಿರುವಂತ ಬದಲಾವಣೆ ಗೊತ್ತಾಗಲ್ಲ. ಆದ್ರೆ ಅಲ್ಲಿ ಏನು ಪೂಜೆ ಪುರಸ್ಕಾರಗಳನ್ನ ಮಾಡೋ ಅರ್ಚಕರಿದ್ದಾರೆ ಅವರಿಗೆ ಅದು ಗೋಚರ ಆಗ್ತಾ ಇರುತ್ತೆ. ದಿವ್ಯಾ, ಎಸ್ ಥ್ಯಾಂಕ್ ಯು ಯೋಗೇಶ್ ಅವರು, ನಿಮ್ಮೆಲ್ಲ ಈ ಮಾಹಿತಿಗಾಗಿ ಥ್ಯಾಂಕ್ ಯು, ಧನ್ಯವಾದಗಳು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.